ನಾಳೆ ದಿನಾಂಕ 16/10/2025 ಬಿಜಾಪುರ ಬಂದ್ ಕರೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬುಡುವಿಲೆ ಮಾಡಲಿಕ್ಕೆ ಹೊರಟಂತ ಈ ದೇಶದ ಪಟ್ಟಭದ್ರ ಹಿತಾಸಕ್ತಿಗಳು, ದೇಶದ್ರೋಹಿಗಳು, ದೇಶದ ಅಖಂಡತೆಯನ್ನು ಬಯಸದಂತ ವಿರೋಧಿಗಳ ವಿರುದ್ಧ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಆದಂತ ಘಟನೆ ಕೇವಲ ಅವರ ವ್ಯಕ್ತಿಗತ ಮೇಲೆ ಆಗಿಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರತಕ್ಕಂತ ಪವಿತ್ರವಾದ ಸಂವಿಧಾನ ಮೇಲೆ ಆದಂತ ಈ ಒಂದು ಘಟನೆಯನ್ನು ಖಂಡಿಸುತ್ತಾ ನಾವು ಒಂದು ಧರ್ಮ ಜಾತಿಯನ್ನೇ ಗುರಿ ಇಟ್ಟುಕೊಳ್ಳದೆ ಈ ದೇಶದಲ್ಲಿ ಇದ್ದಂತ ಎಲ್ಲ ದೇಶದ್ರೋಹಿಗಳನ್ನ ಎಲ್ಲ ಈ ಪಟ್ಟಭದ್ರ ಹಿತಾಸಕ್ತಿ ವಿರುದ್ಧವಾಗಿ ನಾವು ಬಂದ್ ಕರೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಜಿಲ್ಲೆಯ ಸಮಗ್ರ ಎಲ್ಲ ವರ್ಗದವರು, ಎಲ್ಲ ಧರ್ಮದವರು, ಎಲ್ಲ ನಾಗರಿಕರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಈ ಪ್ರತಿಭಟನೆಯನ್ನ ಮಾಡ್ತಾ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಏನು ಈ ದೇಶದಲ್ಲಿ ಅಭದ್ರತೆಯನ್ನ ಸೃಷ್ಟಿಸುವಂತ RSS ಅನ್ನ ನಾವು ಖಂಡಿಸಲೇಬೇಕಾಗತ್ತೆ. ಯಾಕೆ ಅಂದ್ರೆ RSS ಈ ದೇಶದ ಏಕತೆಯನ್ನ ಅಖಂಡತೆಯನ್ನ ಕಾಪಾಡ್ಕೊಂಡು ಹೊಂಟಿದ್ದೇವೆ ನಾವು ದೇಶಭಕ್ತರು ಅಂತ ಹೇಳ್ತಾ ಇದ್ದಾರೆ. ಅವರ ಮೇಲೆ ಆದಂತ ಘಟನೆ ಕುರಿತು CJI ಆಯೋಗರ ಮೇಲೆ ಆದಂತ ಘಟನೆಯನ್ನ ಒಂದು ಕ್ಷಣವೂ ಅವರು ಇದು ಮಾಡ್ಕೊಳ್ಳಿಲ್ಲ, ಖಂಡನೆ ಮಾಡಲಿಲ್ಲ. ಸಮರ್ಥನೆ ಮಾಡುವ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಪಥಸಂಚಲನ ಮಾಡ್ತಾ ಇದನ್ನು ಮಾಡ್ತಾ ಇದ್ದಾರೆ. ನೋಡಿದ್ರೆ ಇವರು ಪಟ್ಟಭದ್ರ ಹಿತಾಸಕ್ತಿಗಳ ಸಾಲಿನಲ್ಲಿ ಈ ದೇಶ ವಿರೋಧಿಗಳ ಸಾಲಿನಲ್ಲಿ ಬರ್ತಾರಂತ ಹೇಳ್ತಾ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂಬರುವ ದಿನಮಾನಗಳಲ್ಲಿ ಈ ದೇಶ ಅಖಂಡತೆ ಉಳಿಬೇಕು, ಎಲ್ಲ ವರ್ಗದವರು, ಎಲ್ಲ ಧರ್ಮದವರು ಸೋದರತೆ ಭಾವತ್ವ ಒಂದು ಸಮಾನವಾಗಿ ಬದುಕಬೇಕೆಂಬುದು ಉದ್ದೇಶದಿಂದ ನಾವೆಲ್ಲರೂ ಈ ಕೂಗನ್ನ ಕೂಗಲೇಬೇಕಾಗಿದೆ, ಈ ಪ್ರತಿಭಟನೆ ಮಾಡಲೇಬೇಕಾಗಿದೆ. ನಾವು ಭಾರತ ಮಾತೆಯ ಏನು ದೇಶಭಕ್ತರಂತ ಹೇಳ್ತಾ ಇದ್ದಾರೆ ಅವರೆಲ್ಲರನ್ನ ಏನು ನೈಜವಾಗಿದ್ದಂತ ಎಲ್ಲರನ್ನು ಕರ್ಕೊಂಡು ಈ ದೇಶವನ್ನ ಕಟ್ತಾ ಇದ್ದೇವೆ. ಕೇವಲ ಒಂದು ಧರ್ಮ ಜಾತಿಗೆ ಸೀಮಿತವಾದ ದೇಶದಲ್ಲಿದು ಹಲವು ಜಾತಿ ಹಲವು ಧರ್ಮಗಳ ಕೂಡಿದಂತ ಈ ದೇಶ. ಈ ದೇಶಕ್ಕಾಗಿ ನಾವು ಹಿಂದೆ ಹಲವಾರು ಎಲ್ಲ ನಾಯಕರು ಶ್ರಮಿಸಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಲ್ಲ ಧರ್ಮದವರು ಮಾಡಿದ್ದಾರೆ. ಅದನ್ನು ನಾವು ಸ್ಮರಿಸುತ್ತಾ ಅವರ ನಿಟ್ಟಿನಲ್ಲಿ ಈ ದೇಶವನ್ನು ಕಟ್ಟಲಿಕ್ಕೆ ನಾವು ಇಂಥ ಪ್ರತಿಭಟನೆಯನ್ನು ಮಾಡಲೇಬೇಕಾಗಿದೆ. ನಮ್ಮ ಅನಿವಾರ್ಯತೆ ಇದೆ. ನಮ್ಮ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಒಗ್ಗೂಡಿ ಇಂಥ ಪಟ್ಟಭದ್ರ ಹಿತಾಸಕ್ತಿಗೆ ಹಿಮ್ಮೆಟ್ಟಿಸುವಂತ ಕಾರ್ಯವನ್ನು ಮಾಡಿ ಇವತ್ತು ಬಿಜಾಪುರ ಬಂದ್ ಕರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೇವೆ ಅಂತ ಹೇಳ್ತಾ ಇದ್ದೇನೆ.